ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಮನೆಯಲ್ಲಿ ಗಣೇಶನ ಕೂರಿಸಿದಾಗ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ನ ಹೇಗೆ ಮಾಡೋದು, ಅದು ಕೂಡ ವಿತೌಟ್ ಸ್ಟ್ಯಾಂಡ್ ಅನ್ನ ಬಳಸ್ತಾನೆ ನಾವು ಹೇಗೆ ಸಿಂಪಲ್ ಆಗಿ ಡೆಕೋರೇಟ್ ಮಾಡಬಹುದು ಅನ್ನೋ ಒಂದು ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸಿದ್ದೀನಲ್ಲ, ಇದು ವಾಲ್ ಹುಕ್ಕು. ಇದನ್ನ ನಾನು 2 ಹುಕ್ಕನ್ನ ಬಳಸ್ತಾ ಇದ್ದೀನಿ. ಇದು ಮಾಮೂಲಿ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಇದರ ಪ್ರೈಸ್ ಬಂದು 15 ರೂಪಾಯಿ ಇರುತ್ತೆ ಒಂದು ಪೀಸ್ಗೆ. ನೋಡಿ, ಇವಾಗ ಒಂದು ಹುಕ್ಕಳನ್ನ ನಾನು ಗೋಡೆಗೆ ಅಂಟಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಬಳಸ್ತಾ ಇರುವಂತಹ ಸ್ಕ್ರೀನು ಸ್ಯಾಟಿನ್ ಕ್ಲಾತ್ ಕೊಡಿ ಅಂದ್ರೆ ಬಟ್ಟೆ ಅಂಗಡಿಗಳಲ್ಲಿ ಸಿಗುತ್ತೆ. ಸ್ಯಾಟಿನ್ ಕ್ಲಾತ್ ನ ತಗೊಂಡು ಅದು ಮೀಟರ್ಗೆ 80 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ನಾನಿಲ್ಲಿ 2 ಮೀಟರ್ ತಗೊಂಡಿದ್ದೀನಿ. 2 ಮೀಟರ್ ತಗೊಂಡು ಮಾಮೂಲಿ ಸ್ಕ್ರೀನ್ಗಳಿಗೆ ಹೊಲಿಸ್ಕೊಳ್ತೀವಲ್ಲ, ಅದೇ ತರ ಮೇಲ್ಗಡೆ ಸ್ವಲ್ಪ ಫೋಲ್ಡ್ ಮಾಡಿ ಹೊಲಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ದಾರ ಕೂಡ ಮಾಡಿಸ್ಕೊಂಡಿದ್ದೀನಿ. ಇವಾಗ ಈ ದಾರನ ನಾನಿಲ್ಲಿ ಹುಕ್ಕಿಗೆ ಕಟ್ಕೊಳ್ತಾ ಇದ್ದೀನಿ. ಒಂದ್ ಸೈಡ್ ಅನ್ನ ಕಟ್ಕೊಂಡು ಇನ್ನೊಂದ್ ಸೈಡ್ ಇದೆಯಲ್ಲ, ಇಲ್ಲಿಗೆ ಪಿನ್ ಅನ್ನ ಹಾಕೊಳ್ತೀನಿ. ದಾರಕ್ಕೆ ಈ ತರ ಪಿನ್ ಕೂಡ ಹಾಕಾದ್ಮೇಲೆ ಪಿನ್ ಅನ್ನ ಈ ತರ ಕ್ಲೋಸ್ ಮಾಡಿ ನಾವು ಸ್ಕ್ರೀನ್ ಅಲ್ಲಿ ಮೇಲ್ಭಾಗದಲ್ಲಿ 1 ಅಥವಾ 1.5 ಇಂಚಿಗೆ ಇದನ್ನ ಫೋಲ್ಡ್ ಮಾಡಿ ಹೊಲಿಸಿರ್ತೀವಲ್ಲ, ಅದ್ರೊಳಗಡೆ ನಾವು ಸೇರಿಸಿ ದಾರನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಸ್ಕ್ರೀನ್ ಒಳಗಡೆ ದಾರನ ಸೇರಿಸಿದ್ಮೇಲೆ ಇವಾಗ ರೈಟ್ ಸೈಡ್ ಅಲ್ಲಿರುವಂತ ಹುಕ್ಕಿಗೆ ನಾವು ಗಟ್ಟಿಯಾಗಿ ದಾರವನ್ನ ಕಟ್ಕೋಬೇಕಾಗುತ್ತೆ. ಎರಡೂ ಕಡೆ ಹುಕ್ಕಿಗೂ ಕೂಡ ದಾರವನ್ನ ಗಟ್ಟಿಯಾಗಿ ಕಟ್ಕೊಂಡಷ್ಟು ಕೂಡ ಸ್ಕ್ರೀನ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ಸ್ಕ್ರೀನ್ ನ ಕರೆಕ್ಟ್ ಆಗಿ ನಾನು ಇಲ್ಲಿ ಲೆವೆಲ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಎಕ್ಸ್ಟ್ರಾ ದಾರ ಉಳಿದಿತ್ತಲ್ಲ, ಅದನ್ನ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವು ಡೆಕೋರೇಟ್ ಮಾಡ್ಕೋಬೇಕಲ್ಲ, ಹಾಗಾಗಿ ಕೆಲವೊಂದು ಐಟಮ್ಸ್ ನ ತಗೊಂಡ್ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಹಾರಗಳನ್ನು ಕೂಡ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ ತೋರಣನ ಬಳಸ್ತಾ ಇದ್ದೀನಿ. ಈ ತೋರಣದ ಪ್ರೈಸ್ ಬಂದು 400. ನೋಡಿ, ಇದನ್ನ ಕರೆಕ್ಟ್ ಆಗಿ ನಾನು ಇಲ್ಲಿ ಮಧ್ಯಕ್ಕೆ ಈಕ್ವಲ್ ಮಾಡಿಕೊಂಡು ರೈಟ್ ಸೈಡು ಹಾಗೇನೆ ಲೆಫ್ಟ್ ಸೈಡ್ ಇದೆಯಲ್ಲ ಹುಕ್ಕು, ಅಲ್ಲಿಗೆ ನಾನು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಪಿನ್ ಅನ್ನ ಹಾಕೊಳ್ತೀನಿ. ಇದಿಷ್ಟೇ, ಇಷ್ಟು ಹಾಕಿದ್ರೆ ಆಯ್ತು. ಆ ಸೈಡ್ ರೈಟ್ ಸೈಡು ಹಾಗೇನೆ ಲೆಫ್ಟ್ ಸೈಡು ಎರಡೂ ಕಡೆ ಹುಕ್ ಇರೋದ್ರಿಂದ ಈಸಿಯಾಗಿ ನಾವು ಅದನ್ನ ಹಾಕೋಬಹುದು. ನೋಡಿ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಮಿರರ್ ಇರುವಂತಹ ಒಂದು ಹಾರವನ್ನ ಹಾಕೊಳ್ತಾ ಇದ್ದೀನಿ ಎರಡೂ ಸೈಡ್ಗೂ ಕೂಡ. ಇದ್ರ ಪ್ರೈಸ್ ಬಂದು 200, ಎರಡರಿಂದ ಸೇರಿ 200. ನೆಕ್ಸ್ಟ್ ಇದು ಬೆಲ್ಸ್ ಇರುತ್ತಲ್ಲ, ಆ ಒಂದು ಹಾರಗಳನ್ನ ಮಧ್ಯಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಗೂ ಕೂಡ ಮೇಲ್ಗಡೆಗೆ ಒಂದೊಂದು ಪಿನ್ ಅನ್ನ ಹಾಕಿ ಇದನ್ನ ಕರೆಕ್ಟ್ ಆಗಿ ನಾನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ಕ್ರೀನಿನ ಮಧ್ಯ ಭಾಗಕ್ಕೆ ಲೋಟಸ್ಗಳನ್ನ ಪಿನ್ ಅನ್ನ ಹಾಕಿ ನಾನಿಲ್ಲಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಂತ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್. ಆದ್ರೆ ತೋರಣಗಳು ಮತ್ತೆ ಹಾರಗಳ ರೇಟ್ ಸ್ವಲ್ಪ ನೋಡಿ ನೀವು ತಂದು ಹಾಕೋಬೇಕಾಗುತ್ತೆ. ಇದು ಹಾಕಕ್ಕಾಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಬರುವಂತ ಹಾರಗಳು ಅಂದ್ರೆ ಪ್ಲಾಸ್ಟಿಕ್ ಮಾರಿಗೋಲ್ಡ್ ಹಾರಗಳು ಬರುತ್ತಲ್ಲ, ಅದನ್ನು ಕೂಡ ಹಾಕಿ ನೀವು ಡೆಕೋರೇಟ್ ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಅಲ್ಲಿಗೊಂದು ಗ್ಲಾಸ್ ಟಿಫಾಯಿ ಮತ್ತೆ ಒಂದು ರೈಟಿಂಗ್ ಟೇಬಲ್ ನ ಚಿಕ್ಕದೊಂದು ರೈಟಿಂಗ್ ಟೇಬಲ್ ಇತ್ತು, ಅದನ್ನು ಕೂಡ ಕೆಳಗಡೆಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನಿಲ್ಲಿ ಸ್ಯಾಟಿನ್ ಕ್ಲಾತ್ ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಕರೆಕ್ಟ್ ಆಗಿ ನಾವು ಕ್ಲಾತ್ ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಲೈಟಿಂಗ್ಸ್ ನ ಬಿಟ್ಕೊಳ್ತಾ ಇದ್ದೀನಿ. ಇದು ವೈಟ್ ಕಲರ್ ಲೈಟಿಂಗ್ಸ್. ಇದರ ಪ್ರೈಸ್ ಬಂದು 200. ಸುತ್ತನೂ ಕೂಡ ನಾನಿಲ್ಲಿ ಲೈಟಿಂಗ್ಸ್ ನ ಬಿಟ್ಕೊಳ್ತಾ ಇದ್ದೀನಿ ಇವಾಗ.
ಓಕೆ, ಇವಾಗ ಲೈಟಿಂಗ್ಸ್ ಕೂಡ ಬಿಟ್ಟಾದ್ಮೇಲೆ ಟಿಫೈ ಮೇಲೆ ನಾನಿಲ್ಲಿ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ. ಈ ಪೀಠದ ಮೇಲೆ ನಾನಿಲ್ಲಿ ಒಂದು ಕ್ಲಾತ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದು ವೆಲ್ವೆಟ್ ಕ್ಲಾತ್ ಫ್ರೆಂಡ್ಸ್. ಇದರ ಒಂದು ಪ್ರೈಸ್ ಬಂದು 110 ಇದು. ನೆಕ್ಸ್ಟ್ ನಾನಿಲ್ಲಿ ಟಿಫೈನ ಎರಡೂ ಕಡೆಗಳಿಗೂ ಕೂಡ ಫ್ಲವರ್ ಪಾಟ್ನ ಇಟ್ಕೊಂಡಿದ್ದೀನಿ. ಹಾಗೇನೆ ದೀಪದ ಕಂಬಗಳನ್ನು ಕೂಡ ಇಟ್ಟು ಅದನ್ನು ಕೂಡ ನಾನಿಲ್ಲಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ಲಾಸ್ಟಿಕ್ ಹಾರಗಳ ಪ್ರೈಸ್ ಬಂದು ಫ್ರೆಂಡ್ಸ್ ಒಂದಕ್ಕೆ 50 ರುಪೀಸು, ಅಂದರೆ 2 ತಗೊಂಡ್ರೆ 100. ಫೈನಲಿ ಫ್ರೆಂಡ್ಸ್ ಡೆಕೋರೇಷನ್ ಎಲ್ಲ ಮುಗ್ದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಕ್ರೀನ್ ನೀವು ನೋಡ್ತಿರಬಹುದು. ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರುವಂತಹ ಗಣೇಶ ಚತುರ್ಥಿಯ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಹಾಗೆಯೇ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.